ಶ್ರೀ ರಾಘವ ಚೈತನ್ಯ ಶಿವಲಿಂಗದ ಪೂಜೆಯನ್ನು ಇವತ್ತು ಶಿವರಾತ್ರಿಯ ನಿಮಿತ್ತವಾಗಿ ಅತ್ಯಂತ ಭಕ್ತಿಪೂರ್ವಕ ಮತ್ತು ಶಾಸ್ತ್ರಪೂರ್ವಕವಾಗಿ ಆಂದೋಲ ಅಪ್ಪವರು ಹಾಗೂ ಕಡಗಂಚಿ ಅಪ್ಪವರ ನೇತೃತ್ವದಲ್ಲಿ ಮತ್ತು ಗುರುನಾಥ್ ಜೋಶಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಭಕ್ತರು ಸೇರಿ ಇವತ್ತು ಪೂಜೆ ಸಲ್ಲಿಸಿ ಬಂದಿದ್ದೀವಿ. ಇದು ಸತತವಾಗಿ 3ನೇ ವರ್ಷ ನಾವು ಪೂಜೆ ಸಲ್ಲಿಸ್ತಾ ಇದ್ದೀವಿ. ಮೊದಲನೇ 2 ವರ್ಷ ಕೂಡ ನಾವು ಪೂಜೆ ಮಾಡಿದ್ದೀವಿ. ಆದರೆ ಈ ವರ್ಷ ವಿಪರ್ಯಾಸ ಅಂದರೆ ನಾವು ನ್ಯಾಯಾಲಯಕ್ಕೆ ಹೋಗಿ ಅನುಮತಿ ತಗೊಂಡು ಇವತ್ತು ಪೂಜೆ ಮಾಡಬೇಕಾಯಿತು. ಭಾರತ ದೇಶದ ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ತನ್ನ ಇಷ್ಟಪಡುವಂಥ ಧರ್ಮದ ಆಚರಣೆ ಮಾಡಲಿಕ್ಕೆ ಹಕ್ಕಿದೆ. ಆದರೆ ಈ ನಮ್ಮ ಕರ್ನಾಟಕದ ಸರ್ಕಾರದಲ್ಲಿ ನಾವು ಹಿಂದೂಗಳು ನಮ್ಮ ಶಿವಲಿಂಗ ಪೂಜೆ ಮಾಡಬೇಕಾದ್ರೆ ಇವತ್ತು ನ್ಯಾಯಾಲಯಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದದ. ಅದಕ್ಕೆ ನಾವು ಇದು ಖಂಡಿಸ್ತೀವಿ. ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಾಗ ಅವರು ಸುಮಾರು 15 ದಿನಗಳ ಕಾಲ ಇಟ್ಕೊಂಡು ಆ ಮನವಿಯನ್ನು ಏನೂ ಉತ್ತರ ಕೊಡಲಾರ್ದೇ ನಾವು ಅನಿವಾರ್ಯವಾಗಿ ನ್ಯಾಯಾಲಯಕ್ಕೆ ಹೋಗಬೇಕಾಯಿತು. ನ್ಯಾಯಾಲಯ ತೀರ್ಪು ಮಾಡುವಂಥ ಸಂದರ್ಭದಲ್ಲಿ ಅವಾಗ ನಾವು ತಿರಸ್ಕಾರ ಮಾಡೀವಿ ಅಂತಂದು ಒಂದು ಆರ್ಡರ್ ಪಾಸ್ ಮಾಡ್ತಾರೆ. ಮತ್ತೆ ನಾವು ಅದನ್ನು ಚಾಲೆಂಜ್ ಮಾಡಬೇಕಾಯಿತು. ಇವತ್ತು ನ್ಯಾಯಾಲಯ ನಮ್ಮೆಲ್ಲರ ವಾದವನ್ನು ಆಲಿಸಿ ಇವತ್ತು ಹಿಂದೂಗಳು ಪೂಜೆ ಮಾಡಬೇಕು ಅಂತಂದು ಅನುಮತಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ನ್ಯಾಯಾಲಯಕ್ಕೆ ಅಭಿನಂದನೆ ಹೇಳ್ತೀನಿ. ನಮ್ಮ ಸಂವಿಧಾನಕ್ಕೆ ಇವತ್ತು ನಾವು ನ್ಯಾಯ ಸಿಕ್ಕಿದೆ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮನ ಸಲ್ಲಿಸ್ತೀನಿ. ನಮ್ಮ ಈ ಹೋರಾಟ ನಿರಂತರ. ಇವತ್ತು ಆಳಂದದಲ್ಲಿ ಕೆಲವೊಬ್ಬ ಜಿಹಾದಿ ಮಾನಸಿಕತೆ ಇರುವಂಥವರು ಅಶಾಂತಿ ಸೃಷ್ಟಿಸುವಂಥ ಒಂದು ಉದ್ದೇಶದಿಂದ ಕೆಲವು 2 ವರ್ಷದಿಂದ ಇಲ್ಲಿ ಗಲಾಟೆಯನ್ನು ಮಾಡಿದರು. ಅದಕ್ಕಾಗಿ ಇಂಥ ಬಂದೋಬಸ್ತ್ ಮಾಡುವಂಥ ಅನಿವಾರ್ಯತೆ ಆಗಿದೆ. ಆದರೆ ಜಿಲ್ಲಾ ಆಡಳಿತ SP ಸಾಹೇಬರು ಮತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳು ಬಹಳಷ್ಟು ಕಠಿಣ ಕ್ರಮಗಳು ಕೈಗೊಂಡು ಶಾಂತಿಯುತವಾಗಿ ಇವತ್ತು ನಮಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತೀನಿ. ಈಗ ನಾವು ಮುಂದೆ ಏನು ಹೋರಾಟ ಇದೆ, ಇದು ಕಾನೂನು ಹೋರಾಟ ಮತ್ತು ರಾಘವ ಚೈತನ್ಯರ ಇತಿಹಾಸ, ಅವರ ಕುರುಗಳು ಎಲ್ಲೆಲ್ಲಿ ಸಿಗ್ತಾವೆ ಅವೆಲ್ಲವನ್ನು ತೆಗೆದು ಮತ್ತೆ ನಾವು ಇದು ಮಂದಿರ ನಿರ್ಮಾಣಕ್ಕಾಗಿ ಮುಂದೆ ಒಂದು ಬಹಳ ಪ್ಲಾನ್ಡ್ ಆಗಿ ನಾವು ನ್ಯಾಯಾಲಯದಲ್ಲಿ ಹೋರಾಟ ಮುಂದುವರಿಸ್ತೀವಿ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಿಂದೂಗಳ ಪವಿತ್ರ ಹಬ್ಬ ಮಹಾಶಿವರಾತ್ರಿ. ಈ ಶಿವರಾತ್ರಿಯಂದು ಆಳಂದ್ ಪಟ್ಟಣದಲ್ಲಿರುವಂತಹ ಸಂತ ರಾಘವ ಚೈತನ್ಯರ ಸಮಾಧಿಯ ಮೇಲಿನ ಶಿವಲಿಂಗ ಪೂಜೆ ಬಹಳ ಯಶಸ್ವಿಯಾಗಿದೆ. ಕಳೆದ ಬಾರಿ ಕೋರ್ಟ್ ಆದೇಶ, ಈ ಬಾರಿಯೂ ನ್ಯಾಯಾಲಯದ ಆದೇಶವನ್ನು ಪಡೆದು ನಾವೆಲ್ಲರೂ ಕೂಡ ಭಕ್ತಾದಿಗಳು ವಿಜೃಂಭಣೆಯಿಂದ ಪೂಜೆಯನ್ನು ಮಾಡಿದ್ದೀವಿ. ಗಂಗಾ ಪೂಜೆ ಆಗಿದೆ, ವಿಘ್ನೇಶ್ವರ ಪೂಜೆ ಆಗಿದೆ ಮತ್ತು ಮಹಾರುದ್ರಾಭಿಷೇಕ ಪೂಜೆ, ಮಹಾಮಂಗಳಾರತಿಯನ್ನ ಬಹಳ ಸಂತೋಷದಿಂದ ಭಕ್ತಿಯಿಂದ ನೆರವೇರಿಸಿದ್ದೀವಿ. ದುರಂತ ಅಂದ್ರೆ ಜಿಹಾದ್ ಮಾನಸಿಕತೆ, ಲ್ಯಾಂಡ್ ಜಿಹಾದ್ ಅನ್ನುವಂಥದ್ದು ಈ ದೇಶದಲ್ಲಿ ಪ್ರಾರಂಭವಾಗಿದೆ. ಅದರ ಮುಂದುವರಿದ ಭಾಗ ಇವತ್ತು ನಮ್ಮ ರಾಘವ ಚೈತನ್ಯ ಸಮಾಧಿಯ ಸ್ಥಳದಲ್ಲಿ ಲ್ಯಾಂಡ್ ಜಿಹಾದ್ ಆಗ್ತಾ ಇದೆ. ಅಕ್ರಮ ಗೋರಿಯ ಕುರುಹನ್ನ ಅಲ್ಲಿ ಸ್ಥಾಪನೆ ಮಾಡಿ ಚಾದರನ್ನ ಹಾಕಿ ನಮ್ಮ ಶಿವಲಿಂಗವನ್ನ ಮುಚ್ಚಿಸುವಂತ ಪ್ರಯತ್ನ ಅಲ್ಲಿ ನಡೀತಾ ಇದೆ. ಇದು ಆಗಬಾರ್ದು. ಮುಸ್ಲಿಮರು ಮಾಡಿರುವಂತಹ ಲ್ಯಾಂಡ್ ಜಿಹಾದೇ ನಮಗೆ ಎದುರಿಸೋಕ್ಕಾಗ್ತಾ ಇಲ್ಲ. ಇವತ್ತು ಪೂಜೆಗೆ ಪೊಲೀಸರು ಕೂಡ ಲ್ಯಾಂಡ್ ಜಿಹಾದ್ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಕಳೆದ ಬಾರಿ 15 ಜನ ಆರಾಮಾಗಿ ನಿಂತ್ಕೊಂಡು ನಾವು ಪೂಜೆ ಮಾಡಿದ್ವಿ. ಆದರೆ ದುರಂತ ಅಂದ್ರೆ ಕೋರ್ಟ್ ಆದೇಶ ಮಾಡಿದ್ರೂ ಕೂಡ ಸಿಕ್ಕಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಒಂದು ಕಾಲಿಡ್ಲಿಕ್ಕೂ ಜಾಗದ ಅನುಕೂಲತೆ ಇವತ್ತು ಪೊಲೀಸ್ ಇಲಾಖೆ ಮಾಡಿಕೊಟ್ಟಿಲ್ಲ. ಇದನ್ನ ನಾವು ಖಂಡಿಸ್ತಾ ಇದೀವಿ. ಯಾಕೆ? ಕೋರ್ಟ್ ಮುಕ್ತವಾಗಿ ನಮಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಅಂದಮೇಲೆ ಅಲ್ಲಿ ಸ್ಥಳ ಸ್ವಚ್ಛತೆ ಮಾಡಿ ಬ್ಯಾರಿಕೇಡ್ಗಳನ್ನ ತೆಗೆದುಬಿಟ್ಟು ನಮಗೆ ಪೂಜೆಗೆ ಶಾಂತವಾಗಿ ಅನುಕೂಲ ಮಾಡಿಕೊಡ್ಬೇಕಾಗಿತ್ತು. ಎಲ್ಲೋ ಪೊಲೀಸ್ ಇಲಾಖೆಯೂ ಕೂಡ ಒಂದು ಮುಸ್ಲಿಮರ ತುಷ್ಟೀಕರಣಕ್ಕಾಗಿ ನಮಗೆ ಪೂಜೆ ಮಾಡಲಿಕ್ಕೆ ಬಹಳ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದರೆ ಇದನ್ನೂ ಕೂಡ ನಾವು ಮುಂದೆ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೀವಿ. ಮಂದಿರ ಉಳಿಸಿಕೊಳ್ಳುವುದಕ್ಕಾಗಿ ದಾಖಲೆಗಳನ್ನು ಸಂಗ್ರಹ ಮಾಡಿ ನಾವು ನ್ಯಾಯಾಲಯದ ಮೊರೆ ಹೋಗಿ ಸ್ವಲ್ಪೇ ದಿನಗಳಲ್ಲಿ ಮಂದಿರ ನಿರ್ಮಾಣಕ್ಕೆ ಅಡಿಪಾಯವನ್ನು ನಾವು ಹಾಕ್ತೇವೆ. ನೋಡಿ, ಆ ಇಡೀ ಸ್ಥಳವನ್ನ ಅತಿಕ್ರಮಣ ಮಾಡಿಕೊಳ್ಳಬೇಕು ಅನ್ನುವಂತಹ ಭಾವನೆ ಅವರಲ್ಲಿದೆ. ಹೀಗಾಗಿ ಹಿಂದಿನಿಂದ ಚಾದರ್ ಹಾಕ್ತಾ ಬಂದಿದ್ದಾರೆ. ಇನ್ನೇನು ಒಂದು 6 ಇಂಚು ಚಾದರ್ ಹಾಕ್ಬಿಟ್ರೆ ಶಿವಲಿಂಗ ಎಲ್ಲ ಮುಚ್ಚೋಗ್ಬಿಡುತ್ತೆ. ಅಂದ್ರೆ ಅಲ್ಲಿಗೆ ಮುಗೀತು. ಇಲ್ಲಿ ಯಾವುದೋ ಲಿಂಗ ಇಲ್ಲ, ಇಲ್ಲಿ ನಮ್ದು ಗೋರಿ ಇದೆ ಅಂತ ಹೇಳಿ ಅವರು ವಾದ ಮಾಡುವಂತದ್ದಿದೆ. ಹೀಗಾಗಿ ಅದನ್ನ ಆ ಪ್ರಕ್ರಿಯೆ ಜಿಲ್ಲಾಡಳಿತ ತಡಿಬೇಕು. ಅಲ್ಲಿ ಯಾವ ಗೋರಿ ಇದೆ, ಯಾವ ಚಾದರ್ ಹಾಕ್ಲಿಕ್ಕೆ ಯಾರು ಅನುಕೂಲ ಮಾಡಿಕೊಡ್ತಾರೆ ಅವ್ರಿಗೆ? ನಾವು ಪೂಜೆ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಪರವಾನಗಿ ತಗೋಬೇಕು. ಚಾದರ್ ಹಾಕ್ತಾರೆ, ಹೂವು ಹಾಕ್ತಾರೆ, ಇದಕ್ಕೆ ಯಾರು ಪರವಾನಗಿ ಕೊಟ್ಟರು? ಇದನ್ನ
ಜಿಲ್ಲಾಡಳಿತ ಗಮನದಲ್ಲಿ ಇಟ್ಕೊಳ್ಬೇಕು. ನಮಗೆ ಹೇಗೆ ಪರವಾನಗಿ ಕೊಟ್ಟು ನೀವು ಅಲ್ಲಿ ಪೂಜೆ ಕಳಿಸ್ತಿರೋ ಅದೇ ಮಾದರಿಯಲ್ಲಿ ಅವರಿಗೂ ಕೂಡ ನಿರ್ಬಂಧ ಇರಬೇಕಲ್ಲಿ. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಈಶ್ವರ ಬಿಟ್ಟು ಮತ್ತೇನಿಲ್ಲ, ಅದನ್ನ ಅತಿಕ್ರಮಣ ಮಾಡಬೇಕನ್ನುವಂಥ ದುರುದ್ದೇಶ ಇಟ್ಕೊಂಡು ಅವರು ಚಾದರ್ ಹಾಕ್ತಾ ಇದ್ದಾರೆ. ಅದನ್ನ ರಿಮೂವ್ ಮಾಡಬೇಕು ಅಂತ ಇಲ್ಲ, ಮೊದಲಿಂದ ಅವರು ಅದನ್ನ ಲ್ಯಾಂಡ್ ಜಿಯಾದ್ ಮಾಡ್ತಾನೆ ಬಂದಿದ್ದಾರೆ. ಈಗ ಹೆಚ್ಚಾಗಿದೆ, ಮತ್ತೆ ಅದನ್ನ ತಡಿಬೇಕು ಅಂತ ನಾನು ಇಲಾಖೆಯಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇಲ್ಲ, ಈಗ 3 ವರ್ಷದಿಂದ ಅದನ್ನ ಮಾಡ್ಕೊಂಡೇ ಬಂದಿದ್ದಾರೆ. ಈಗ ಲಾಸ್ಟ್ ಟೈಮ್ ಮಲಮೂತ್ರ ವಿಸರ್ಜನೆ ಆದಾಗ ಅಲ್ಲಿ ಒಂದು CCTV ಕೂರಿಸಿರೋದು. ಹೌದು. ಸೊ ಅದಾದ್ಮೇಲೆ ಅಲ್ಲೂ ರೆಕಾರ್ಡ್ ಆಗಿರುತ್ತಲ್ಲ. ಅಲ್ಲ, ರೆಕಾರ್ಡ್ ಇದ್ರು ಅದನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅದನ್ನ ಯಾಕೆ ನಿರ್ಲಕ್ಷ್ಯ ಮಾಡಬೇಕು? ಅಲ್ಲಿ ಯಾವುದೂ ಗೋರಿ ಇಲ್ಲ, ದರ್ಗಾನೂ ಇಲ್ಲ. ಅವರ ಅತಿಕ್ರಮಣ ಮಾಡುವುದಕ್ಕಾಗಿ ಈ ರಸ್ತೆಯನ್ನು ಅವ್ರು ಹಿಡಿದಿದ್ದಾರೆ. ಇದನ್ನ ತಡಿಬೇಕು ಅಂತ ನಾನು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಪ್ರಶ್ನೆ ನಾವು ಕೋರ್ಟ್ನಲ್ಲಿ ಮಾಡ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.